ವಿದ್ಯಾರ್ಥಿಗಳು ಮಾಡ್ರಪ್ಪ ಗಣಿತದನ್ನ ನೋಡ್ರಿ. ಮಾಡೋದಾಯ್ತಂದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತೀನಿ. ನೀವು ಮಾಡೋ ತನಕ ವಿಡಿಯೋ ಆನ್ ಮಾಡಬೇಡಿ, ಅದೊಂದು ಪದ್ಧತಿ ಕಲಿಯೋದು. ಮಾಡೋದಾಯ್ತಾ? ಓಕೆ. ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊ. ರಾಮನು ಭೀಮನಿಂದ 4,000 ರೂಪಾಯಿ ಸಾಲವನ್ನು ಪಡೆದು 4 ವರ್ಷದ ನಂತರ 4,400 ರೂಪಾಯಿಗಳನ್ನು ಹಿಂತಿರುಗಿಸಿದರೆ ಅವನು ಕೊಟ್ಟ ವರ್ಷ ಶೇಕಡ ಬಡ್ಡಿ ದರ ಎಷ್ಟು? ಅವನು ಕೊಟ್ಟ ವರ್ಷ ಶೇಕಡ ಬಡ್ಡಿ ದರ ಎಷ್ಟು? ಪ್ರಶ್ನೆ ಕರೆಕ್ಟ್ ಅದೆಲ್ಲ ನೋಡ್ತಾನೆ. ನೋಡಿ, ರಾಮನು ಭೀಮ 4,000 ರೂಪಾಯಿ ಸಾಲ 4 ವರ್ಷದ ನಂತರ 4,000 ಹಿಂತಿರುಗಿಸಿದರೆ ಅವನು ಕೊಟ್ಟ ವರ್ಷದ ವಾಕ್ಯ ವರ್ಷದ ಅದಷ್ಟೇ ಶಬ್ದ ಅರ್ಥ ಸರಿಯಾಗಿ ಕೊಡಲಿಲ್ಲ ನನಗದು. ವರ್ಷದ ಶೇಕಡ ಬಡ್ಡಿ ದರ ಎಷ್ಟು? ಈಗ ನೀವು ಅಸಲು ಯಾವುದು ಯಾವುದು ಅರ್ಥ ಮಾಡ್ಕೋಬೇಕು. ಈಗ ನೀವು ಇದು ಭಾಳ ಇಂಪಾರ್ಟೆಂಟ್ ಅದ. ಇಲ್ಲಿ ಸಂಗತಿಗಳು ಏನದ ನಿಮಗೆ ಕೇಳಿದ್ದು ಶೇಕಡ ಬಡ್ಡಿ ದರ ಬರೋಬ್ಬರ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಬೇಕು. ಬಡ್ಡಿ ಇಲ್ಲ ಇಲ್ಲಿ. ಅದಕ್ಕೆ ಹೇಳೋದು ಹೈಡ್ ಮಾಡಿ ಇಟ್ಟಿರ್ತಾನೆ ಕೆಲವೊಂದು ಸಂಗತಿಗಳನ್ನು. ಏನು ಹೈಡ್ ಮಾಡ್ಯಾನ ಅನ್ನೋದು ಮತ್ತೆ ಕೊಟ್ಟಾನೆ, ಅಸಲು ಕೊಟ್ಟಾನ. ನಿಮಗೀಗ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಬೇಕಾಗ್ಯದ ಅಂದ್ರೆ ನಾವು ಏನು ಮಾಡಬೇಕು? ಅದಕ್ಕೊಂದು ಸೂತ್ರದ, ನಾವೊಂದು ಹೊಸ ಸೂತ್ರ ತೋರಿಸ್ತೀನಿ ನೋಡಿ. ಇಲ್ಲೇ ಅಸಲು ಬರೋಬ್ಬರಿ ಬರ್ಕೋರಿ ಹೇಳ್ತೀನಿ ನಾನು. ಅಸಲು ಬರೋಬ್ಬರಿ 4,000 ರೂಪಾಯಿ. ಅವಧಿ ಬರೋಬ್ಬರಿ ಎಷ್ಟು ವರ್ಷ? 4 ವರ್ಷ. ಬಡ್ಡಿ ಕೊಡೋದ್ರ ಬದಲಾಗಿ ಏನು ಕೊಟ್ಟಾನ ನೋಡ್ರಿ, ಮೊತ್ತ ಕೊಟ್ಟಾನ. ಮೊತ್ತ ಬರೋಬ್ಬರಿ ಎಷ್ಟು? 4,400 ರೂಪಾಯಿ. ಈ 4,400 ರೂಪಾಯಿ ಅನ್ನೋದು ಇದು ಮೊತ್ತದ. ಈ ಮೊತ್ತದೊಳಗೆ ನೀವು ಅಸಲು ಕಳೆದ್ರೆ ಬಡ್ಡಿ ಸಿಕ್ಕಿಬಿಡ್ತಾವ. ಇಷ್ಟೇ ನೋಡಿ. ಶೇಕಡ ದರ ಬರೋಬ್ಬರಿ ಎಷ್ಟು? ಶೇಕಡ ದರ ಬರೋಬ್ಬರಿ ಎಷ್ಟು? ಡೈರೆಕ್ಟಾಗಿ ಮಾಡಿಬಿಡೋಣ ನಾವು. ಶೇಕಡ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಮೊತ್ತ ಮೈನಸ್ ಅಸಲು ಡಿವೈಡೆಡ್ ಬೈ ಅಸಲು ಗುಂಡ್ಲೆ ಅವಧಿ. ನೋಡ್ರಿ ಇಟ್ಕೊರಿ. 100 ಗುಂಡ್ಲೆ 1 ಗುಂಡ್ಲೆ 4,400 ಮೈನಸ್ 4,000 ಡಿವೈಡೆಡ್ ಬೈ ಅಸಲು ಎಷ್ಟದ? 4,000 ಗುಂಡ್ಲೆ ಅವಧಿ ಎಷ್ಟದ? ಅವಧಿ 4 ವರ್ಷ. ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ 4,400 ಕಳೆರಿ 400 ಬಡ್ಡಿ ಬಂತು. ಸರ್ವಾಸವಾಗಲಿ ಅಸಲು ಎಷ್ಟದ? 4,000 ಅದ. ಗುಂಡ್ಲೆ ಅವಧಿ ಎಷ್ಟು? 1 2 3 1 1 2 3. ನೋಡಿ, ಈ 4 ಹೋತು, ಈ 4 ಹೋತು. 2 2 5 ಬರೋಬ್ಬರಿ 5 2 2.5 ಶೇಕಡ. ಆನ್ಸರ್ 2.5 ಶೇಕಡ. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ? 2.5 ಶೇಕಡ ಉತ್ತರ ಸಂಖ್ಯೆ ಎ. ನೋಡಿ ಇನ್ನೊಂದ್ಸಲ
ನಿಮಗೆ ಎಲ್ಲಿ ಹೈಡ್ ಮಾಡಿ ಇಟ್ಟಿರ್ತ ಅನ್ನೋದು ಇಲ್ಲೊಂದು ಬಂದದ. ಇಂಥ ಮಾದರಿಗಳು ನಿಮಗೆ ನಾ ಮತ್ತೆ ಕೊಡ್ತಿರ್ತಾನೆ. ನೀವು ಇಂಥ ಗಣಿತಗಳನ್ನ ಹೆಚ್ಚು ರಿವಿಷನ್ ಮಾಡೋದ್ರಿಂದ ನಿಮ್ಮ ಗಣಿತಗಳು ಯಾವುದೇ ಇರಲಿ ಸೂತ್ರದಕ್ಕಿಂತಲೂ ತಿಳ್ಕೊಂಡು ಲೆಕ್ಕ ಮಾಡ್ಬೇಕಂದ್ರೆ ನಿಮ್ಮ ಗಣಿತಗಳು ಯಾವುದು ಸೂತ್ರವನ್ನು ಬೈಪಾಠ ಮಾಡುವ ಅವಶ್ಯಕತೆ ಇಲ್ಲ. ತಿಳಿತಲ್ಲ? ನೋಡ್ರಿ ಎಲ್ಲಿಗೆ ಬಂತು ಈಗ. ನೀವು ಶೇಕಡ ದರ ಕಂಡು ಹಿಡಿದು ಬಂತು. ಮುಂದಿನ ಗಣಿತಗಳು ಭಾಳ ಮಜಾ ಅವ. ಇತ್ತೊಂದು ನೋಡ್ರಿ, ರಿವಿಷನ್ ಮಾಡ್ರಿ, ಹೆಂಗೆ ನಿಮಗೆ ಪೇಪರ್ ಬಿಡಿಸ್ತೀರಿ ನೋಡ್ರಿ ನೀವು ಸರಳ.